ಇನ್ನೊಂದು ಡೆಸ್ಟಿನೇಷನ್, ಇದೊಂದು ಫೇಮಸ್ ರಾಜಸ್ಥಾನಲ್ಲಿರುವಂತಹ ಹೋಟೆಲ್, ಮೀನ್ ಜೈಪುರಲ್ಲಿರುವಂಥ ಹೋಟೆಲ್, ಅದೇ ಚೌಕಿಬಾನಿ. ಕಮ್ ಲೆಟ್ಸ್ ಗೋ ಇನ್ಸೈಡ್. ಸಿಕ್ಕಾಪಟ್ಟೆ ಫ್ರೂಟಿ ಆಗಿದೆ. ಇದು ಪಕ್ಕಾ ವಿಲೇಜ್ ಥೀಮಲ್ಲಿರುವಂತಹ ಇದನ್ನು ನಾವು ಆನ್ಲೈನಲ್ಲಿ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ನಾವು ಇದನ್ನು ರಾಯಲ್ ಥಾಲಿ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡಿದ್ವಿ ನಾವು. ಇದಾನಿ. ಸೊ ಇದು ಕಂಪ್ಲೀಟ್ಲಿ ವಿಲೇಜ್ ಥೀಮಲ್ಲಿರುತ್ತೆ, ರಾಜಸ್ಥಾನಿ ವಿಲೇಜ್. ಎಲ್ಲ ಮ್ಯೂಸಿಕ್ಕು ಇದನ್ನು ನಮಗೆ ಆನ್ಲೈನಲ್ಲಿ ನಾವು ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ. ವೆಬ್ಸೈಟ್ನ ಬೇಕು ಅಂತ ಕೇಳಿ ಕೊಡ್ತೀನಿ. ತುಂಬ ದೊಡ್ಡ ಹೋಟೆಲ್ ಇದೆ ಆ್ಯಕ್ಚುಲಿ, ಆ್ಯಂಡ್ ಇಟ್ಸ್ ಅ ಫೇಮಸ್ ಹೋಟೆಲ್ ಅಂತಲೇ ಹೇಳ್ತಾರೆ. ಆ್ಯಂಡ್ ನಿಮ್ಗೆ ಯಾವುದೇ ಟೂರಿಸ್ಟ್ ಗೈಡೆನ್ಸ್ ಮಾಡಬೇಕಾದ್ರೂ ಸಹ, ಐ ಮೀನ್ ಗೈಡ್ಗಳು ಸಹ ಗೈಡ್ಲೈನ್ಸ್ ಕೊಡಬೇಕಾದ್ರೆ ಈ ಹೋಟೆಲ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಅನ್ನೋ ಥರನೇ ಗೈಡ್ಲೈನ್ಸ್ ಕೊಡ್ತಾರೆ. ಆ್ಯಂಡ್ ಎವ್ರಿವೇರ್ ಇಟ್ಸ್ ವಿಲ್ ಬಿ ರಿಯಲ್ ಮ್ಯೂಸಿಕ್, ನೋ ಫೇಕ್ ಆ ಥರ ಏನೂ ಇರೋಲ್ಲ. ಯಾ, ಕಮ್ ಲೆಟ್ಸ್ ಗೋ ಇನ್ಸೈಡ್. पॉपकॉर्न वो क्या है मम्मी? ये नहीं दो. ओके, आई डोंट वांट. ಇಲ್ಲಿ ಗೋಲಿ ಸೋಡಾ ಕೂಡ ಇದೆ. ಇಟ್ಸ್ ಅ ಬಿಗ್ಗೆಸ್ಟ್ ಆಗಿದೆ ರೆಸ್ಟೋರೆಂಟ್. ಯಾವ ಕಡೆ ನೋಡ್ರು ನಂಗೆ ಇನ್ನೂ ರೆಸ್ಟೋರೆಂಟೇ ಕಾಣಿಸ್ತಾ ಇದೆ. ನಾವು ಹೋಗ್ಬೇಕಾಗಿರೋದು ರಾಯಲ್ ಥಾಲಿ ಹತ್ರ. ಇಲ್ಲಿ ಎಕ್ಸ್ಟ್ರಾ ಏನೇ ಫುಡ್ ಕೋರ್ಟ್ ಥರ ಹಾಕ್ಕೊಂಡಿದ್ರು ಅದೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು. ಸೊ ನಾವು ತೊಗೊಂಡಿರೋದು ಈ ಆಪ್ಷನ್. ಸೊ ತಿನ್ಬೋದು, ಬಟ್ ಪೇ ಮಾಡಿ ತೊಗೋಬೇಕು. ಏನು ಸಖತ್ತಾಗಿ ಕಾಣ್ತಿದೆ ಗೊತ್ತಾ? ಇಟ್ಸ್ ಕಂಪ್ಲೀಟ್ಲಿ ರಾಯಲ್ ಸೆಕ್ಷನ್ ಇವೆಲ್ಲ. ಸೊ ಇನ್ಸೈಡ್ ಕೂಡ ಇದೆ, ಈ ಥರ ಔಟ್ಸೈಡ್ ಸಿಟ್ಟಿಂಗ್ ಕೂಡ ಇದೆ. ನಾವು ಔಟ್ಸೈಡ್ ಚೂಸ್ ಮಾಡಿದ್ದೀವಿ. ವೈಡ್ ಪ್ಲೇಸ್, ಇಲ್ಲಿ ವಾಶ್ರೂಮ್ಸ್ ಇದೆ. ಅಲ್ಲಿದೆ ನೋಡಿ ಸರ್, ನಿಂದು ಇದನ್ನು ಸಾಯ್ತಿಂದು ಹಾಕ್ಬಿಡಪ್ಪ. ದಿಸ್ ಇಸ್ ಎಂಟ್ರಿ ಫಾರ್ ರಾಯಲ್ ಥಾಲಿ. ಬರ್ತಾ ಇದ್ದಾರೆ. ಸೊ ನಾವು ಎಲ್ ಶೇಪಲ್ಲಿ ಕೂತಿದ್ದೀವಿ, ಅರೇಂಜ್ ಮಾಡಿದ್ರೆ. ಒಳಗೆ ರಾಯಲ್ ಥಾಲಿ ಇರುತ್ತೆ ಆ್ಯಕ್ಚುಲಿ.
I don't know the names. I think this is paneer butter masala, kachori. A buttermilk bottle, cucumber. ये बाजरे की खिचड़ी में घी, Okay. शुगर। वो क्या है सब? ये बाटी है, बाटी दाल के साथ खानी है, कचौरी कड़ी के साथ खानी है। Okay. चूरमा सिंगल खाना है, मीठा होता है, बाकी Okay. सब्जी के साथ रोटी होती है। ओके ये दाल है, कड़ी है, ओके पालक की सब्जी है, बेसन गट्टे है, देसी ककड़ी की सब्जी, आलू प्याज पनीर की सब्जी। ओके वो बहुत ಇದೇನಿದು? ಎಸ್ ನಾವು ರಾಯಲ್ ಥಾಲಿ ತಿಂದು ಬಂದ್ವಿ. ನನಗೆ ಏನೂ ಇಷ್ಟ ಆಗಲಿಲ್ಲ. ಮೇ ಬಿ ನನಗೆ ಈ ಫುಡ್ ಇಷ್ಟ ಆಗದಿರೋ ರೀಸನ್ಗೆ ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗಂತೂ ಏನೂ ಇಷ್ಟ ಆಗಿಲ್ಲ. ನಾನಂತೂ ಏನೂ ತಿನ್ನಲಿಲ್ಲ. ಏನೋ ಒಂದು ಇಷ್ಟ ಆಗಲಿದ್ದು ಒಂದು ಚಪಾತಿ ಕೊಟ್ಟಿದ್ರಲ್ಲ ಅದನ್ನು ಒಂದು 2 ತಿಂದೆ ನಾವು ಕಷ್ಟಪಟ್ಟು. ಅಷ್ಟು ಬಿಟ್ಟರೆ ಏನು ಇಲ್ಲಾಂದರೆ ಉಪ್ಪೇ ಇರಲ್ಲ, ಇಲ್ಲ ಉಪ್ಪು ಜಾಸ್ತಿ ಇರುತ್ತೆ. ನನ್ನ ಕಡೆಯಿಂದ ರೆಕಮೆಂಡೇಶನ್ ಅಂತೆಲ್ಲ ಏನೂ ಇಲ್ಲ ಇಲ್ಲಿಗೆ. ಐ ಫೆಲ್ಟ್ ಓಕೆ ಹೈಪ್ ಅಷ್ಟಲ್ಲ ಓಕೆ. ಸೇ ಹಾಯ್ ಸಾನಿಯಾ. Did you felt it is worth of 1,200 rupees? Huh? Yeah. And 5% also reach ಆಯ್ತಾ? ಫೋಟೋಸ್ ತಕ್ಕೋಬೋದಾಗಿತ್ತು. ಬಟ್ ಬೆಳಕಲ್ಲಿ ದಾಳಿ ಇರಲಿಲ್ಲ ಅಲ್ಲ? ಓಕೆ.